ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅತ್ಯಂತ ದೊಡ್ಡ ರೋಗ ಬಿಳಿ ನೊಣ ಅಥವಾ ವೈಟ್ ಫ್ಲೈ ಬಗ್ಗೆ ಮಾತನಾಡೋಣ. ಇದೊಂದು ತುಂಬಾ ಸಣ್ಣ ಕೀಟ. ಇದು ತನ್ನ ಶಕ್ತಿಯನ್ನು ತುಂಬಾ ಬೇಗ ಹೆಚ್ಚಿಸಿಕೊಳ್ಳುತ್ತದೆ ಹಾಗೂ ನಮ್ಮ ಬೆಳೆಗಳ ಮೇಲೆ ತುಂಬಾ ಹೆಚ್ಚಿನ ನಷ್ಟವನ್ನು ಉಂಟು ಮಾಡುತ್ತದೆ. ಕೆಲವು ಕಡೆಗಳಲ್ಲಂತೂ ಇಡೀ ಬೆಳೆಯನ್ನೇ ಹಾಳು ಮಾಡಿಬಿಡುತ್ತದೆ. ಇದರಿಂದಾಗಿ ರೈತರು ಭಾರೀ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಈ ಕೀಟವನ್ನು ನಿವಾರಿಸುವುದು ಹೇಗೆ ಎಂಬುದನ್ನು ತಿಳಿಯುವುದಕ್ಕೂ ಮೊದಲು ಈ ಕೀಟದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವುದು ಅಗತ್ಯವಿದೆ. ಸ್ನೇಹಿತರೆ, ನಿಮಗೆ ತಿಳಿದಿದೆಯೇ, ವೈಟ್ ಫ್ಲೈಗಿಂತ ಇವುಗಳ ಮರಿಯೇ ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ಇವು ನಿಮ್ಮ ಬೆಳೆಗೆ ಹೆಚ್ಚಿನ ಹಾನಿ ಮಾಡುತ್ತವೆ. ಇವುಗಳ ಆಹಾರವೇ ನಮ್ಮ ಬೆಳೆಯ ಎಲೆಗಳಾಗಿರುತ್ತವೆ. ಇವು ಎಲೆಗಳಲ್ಲಿರುವ ಸಂಪೂರ್ಣ ರಸವನ್ನು ಹೀರಿಬಿಡುತ್ತವೆ. ಹೀಗೆ ಮಾಡುವುದರಿಂದ ಸಸ್ಯಗಳು ಬೆಳವಣಿಗೆ ಕಾಣಲು ಸಾಧ್ಯವಾಗುವುದಿಲ್ಲ. ಇದು ಒಂದು ರೀತಿಯಲ್ಲಿ ನಷ್ಟವಾದರೆ ಇನ್ನೊಂದು ರೀತಿಯ ಹಾನಿಯನ್ನು ಇವು ಮಾಡುತ್ತವೆ. ವೈಟ್ ಫ್ಲೈ ಒಂದು ರೀತಿಯ ಬಿಳಿಯ ವಸ್ತುವನ್ನು ಹೊರಬಿಡುತ್ತದೆ. ಇದನ್ನು ಹನಿಡಿಯೋ ಎಂದು ಕರೆಯಲಾಗುತ್ತದೆ. ಈ ಹನಿಡಿಯೋ ಫಂಗಸ್ ಅನ್ನು ಉಂಟು ಮಾಡುವ ಪದಾರ್ಥವಾಗಿದ್ದು, ಇದು ಎಲ್ಲಿ ಫಂಗಸ್ ಇರುತ್ತದೆಯೋ ಅಲ್ಲಿಯೇ ಇರುತ್ತದೆ. ಹೀಗಾಗಿ ಎಲೆಯ ಮೇಲೆ ಇದು ಒಂದು ರೀತಿಯ ಪೊರೆಯನ್ನು ಸೃಷ್ಟಿಸಿಬಿಡುತ್ತದೆ. ಇದರಿಂದ ಎಲೆಗಳು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ನಡೆಸಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಎಲೆಗಳು ಬಣ್ಣ ಕಳೆದುಕೊಳ್ಳುತ್ತವೆ ಮತ್ತು ಸಸ್ಯಕ್ಕೆ ಪುಷ್ಟಿ ಕಡಿಮೆಯಾಗುತ್ತದೆ. ಸಸ್ಯ ಸಾಯುತ್ತದೆ. ಇನ್ನು ವೈಟ್ ಫ್ಲೈಯಿಂದ ಆಗುವ ಮೂರನೇ ಸಮಸ್ಯೆ ಎಂದರೆ, ಇದು ವೈರಸ್ ಅನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಲು ನೆರವಾಗುತ್ತದೆ. ವೈರಸ್ ನಮ್ಮ ಸುತ್ತಲೂ ನಿಷ್ಕ್ರಿಯ ಸ್ಥಿತಿಯಲ್ಲಿ ಇರುತ್ತದೆ. ಇದು ತನಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾದಾಗ ಅದು ಸಕ್ರಿಯವಾಗುತ್ತದೆ ಹಾಗೂ ನಮ್ಮ ಬೆಳೆಗಳಿಗೆ ಹಾನಿ ಮಾಡಲು ಶುರು ಮಾಡುತ್ತದೆ. ಸ್ನೇಹಿತರೆ, ನಿಮಗೆ ತಿಳಿಸಿದಂತೆ ವೈರಸ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಗಲು ಸಾಧ್ಯವಿಲ್ಲ. ಇದಕ್ಕೆ ಒಂದಲ್ಲ ಒಂದು ಕ್ಯಾರಿಯರ್ ಅಗತ್ಯವಿರುತ್ತದೆ. ವೈಟ್ ಫ್ಲೈ ಒಂದು ಸಸ್ಯದಿಂದ ರಸ ಸೇವಿಸಿ ಇನ್ನೊಂದು ಸಸ್ಯಕ್ಕೆ ಸಾಗುವಾಗ ವೈರಸ್ ಅನ್ನು ಕೂಡ ತನ್ನೊಂದಿಗೆ ಕರೆದುಕೊಂಡು ಹೋಗಿ ಇನ್ನೊಂದು ಸಸ್ಯದ ಮೇಲೆ ಬಿಡುತ್ತದೆ. ಇದರಿಂದ ವೈರಸ್ ನಿಧಾನವಾಗಿ ಇಡೀ ಬೆಳೆಗೆ ಹರಡಿ ನಮ್ಮ ಬೆಳೆಗೆ ಭಾರೀ ನಷ್ಟವನ್ನು ಉಂಟು ಮಾಡುತ್ತದೆ. ಈ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಗ್ರೀನ್ ಪ್ಲಾನೆಟ್ ಹೊರತಂದಿದೆ ಪವರ್ ಪ್ಲಾನೆಟ್ ವೈರೋಹಿಟ್. ವೈರೋಹಿಟ್ ಅನ್ನು ಸಸ್ಯದ ರಸದಿಂದ ತಯಾರಿಸಲಾಗಿದೆ. ವೈರೋಹಿಟ್ ಸಸ್ಯವನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ವೈಟ್ ಫ್ಲೈಗಳು ವೈರೋಹಿಟ್ ಸಂಪರ್ಕಕ್ಕೆ ಬರುತ್ತಿದ್ದಂತೆಯೇ ಸಸ್ಯಕ್ಕೆ ಹಾನಿ ಮಾಡುವುದನ್ನು ನಿಲ್ಲಿಸುತ್ತದೆ. ಆಹಾರ ಸಿಗದೆ ಅವು ಸಾಯುತ್ತದೆ. ಇದರ ಹೊರತಾಗಿಯೂ ಬೆಳೆಯ ವಿಕಾಸಕ್ಕೆ ಇದು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ವೈಟ್ ಫ್ಲೈಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇದರ ಬಳಕೆಯನ್ನು 10 ರಿಂದ 12 ದಿನಗಳ ಅಂತರದಲ್ಲಿ ಫಾಲಿಯರ್ ಸ್ಪ್ರೇ ಮೂಲಕ 2 ರಿಂದ 3 ಮಿಲಿಯನ್ನು ಲೀಟರ್ ನೀರಿಗೆ ಮಿಶ್ರ ಮಾಡಿ ಬಳಸಬೇಕು. ವೈರೋಹಿಟ್ ಬಳಕೆಯಿಂದ ಬಿಳಿ ನೊಣದ ಕಾಟಕ್ಕೆ ಮುಕ್ತಿ.